ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಮನೆಯಿಂದ ನಾನು ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ, ಫ್ರೆಂಡ್ಶಿಪ್ ಡೇಗೆ ನಾವೆಲ್ಲ ಫ್ರೆಂಡ್ಸ್ ಸೇರಿಕೊಂಡು ಹೊರಗಡೆ ಹೋಗಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ. ಹಾಗಾಗಿ ನನ್ನ ಮನೆಗೆ ನನ್ನ ಫ್ರೆಂಡ್ ಅಂಬುಜಾ ಬಂದಿದ್ಲು. ಅವಳನ್ನ ಕರ್ಕೊಂಡು ನೆಕ್ಸ್ಟು ನನ್ನ ಫ್ರೆಂಡ್ ಪಂಕಜ ಮನೆಗೆ ಹೋಗಿರೋ ಅಂಥದ್ದು. ನನಗೆ ನಮ್ಮ ಮನೆಯಿಂದಲೇ ಬ್ಲಾಗ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಲೇಟ್ ಆಗಿಬಿಡ್ತು. ಅವತ್ತೇ ನನಗೆ ಬ್ಯಾಂಕಿಂದ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, KYC ಮಾಡಿಸಿದ್ದು. ಸೊ ನಾನು ಬ್ಯಾಂಕಿಗೆ ಹೋಗೋ ಟೆನ್ಷನಲ್ಲಿದ್ದೆ. ಹಾಗಾಗಿ ಮನೆಯಿಂದ ನಾನೇನು ಬ್ಲಾಗ್ನ ಮಾಡ್ಕೊಳ್ಳಿಲ್ಲ. ಫ್ರೆಂಡ್ ಮನೆಗೆ ಹೋದ್ಮೇಲೆ ಫಸ್ಟಿಗೆ ಬ್ಯಾಂಕ್ ಹೋಗಿ ಅಲ್ಲೆಲ್ಲ ಅದೇನೇನಿದೆ ಪ್ರೊಸೀಜರ್ ಮುಗಿಸಿ ಅಲ್ಲಿಂದ ಫ್ರೆಂಡ್ ಮನೆಗೆ ಹೋಗಿ ಎಲ್ಲರಿಗೂ ಕೂಡ ನಾನು ಹಿಂದಿನ ದಿನ ಏನು ಮನೆಯಲ್ಲಿ ಫ್ರೆಂಡ್ಶಿಪ್ ಬ್ಯಾಂಡ್ನ ಮಾಡ್ಕೊಂಡು ಹೋಗಿದ್ದೆ ಅದನ್ನು ಕಟ್ತಾಯಿದ್ದೀನಿ. ಸೊ ಅದನ್ನು ನೋಡಿ ನನ್ನ ಫ್ರೆಂಡ್ಸ್ ರಿಯಾಕ್ಷನ್ ನೋಡ್ಬೋದು ಯಾವ ಥರ ಇತ್ತು ಅಂತ. ಯೂಶ್ವಲಿ ನಾನು ಏನೇ ಮಾಡಿದರೂ ಅವರು ಕಾಲ್ ಮಾಡಿದಾಗ ಹೇಳ್ಬಿಡ್ತಾಯಿದ್ದೆ, ಬಟ್ ಅವತ್ತಿನ ದಿನ ಹೇಳಿರಲಿಲ್ಲ ನಾನೇನು ಮಾಡ್ತಾಯಿದ್ದೀನಿ ಏನು ಅಂಥೇಳಿ. ಸೊ ಹಾಗಾಗಿ ಅದನ್ನು ನೋಡ್ಬಿಟ್ಟು ನನ್ನ ಫ್ರೆಂಡ್ ಹೇಳ್ತಾಯಿದ್ಲು, ಪ್ರತಿಭಾ ಯಾವಾಗಲೂ ನಾನು ಕೇಳೋದು ಇಲ್ಲ ಕಣೆ, ನಿನ್ನೆ ಕೇಳಿದ್ರು ಹೇಳಲಿಲ್ಲ, ಸರ್ಪ್ರೈಸ್ ಅನ್ಲು ಇದನ್ನೇನಾ ಅಂದ್ಬಿಟ್ಟು ಎಲ್ಲರೂ ಖುಷಿಪಟ್ಟರು. ನೋಡ್ಬಿಟ್ಟು ನಾನು ಮಾಡ್ಕೊಂಡು ಹೋಗಿದ್ದು ನೋಡಿ ಚೆನ್ನಾಗಿದೆ ಕಣೆ ಅಂಥೇಳಿ ಖುಷಿಪಟ್ಟರು. ಅಷ್ಟೇ ಬೇಕಿರೋದಲ್ವ. ನಾವೇನೋ ಒಂದು ಮಾಡಿದ್ದೀವಿ ಅಂದರೆ ಅದನ್ನು ಯಾರಿಗೋಸ್ಕರ ಮಾಡಿದ್ದೀವೋ ಅವರು ಅದನ್ನು ನೋಡಿ ಖುಷಿಪಟ್ಟರೆ ನಮಗೂ ಒಂಥರ ಖುಷಿನೇ. ಸೊ ಎಲ್ಲರಿಗೂ ಮಾಡ್ಕೊಂಡು ಹೋಗಿದ್ದೆ, ಹಾಗೆ ನನಗೂ ಕೂಡ ಮಾಡ್ಕೊಂಡು ಹೋಗಿದ್ದೆ. ಅದನ್ನೇ ಅವ್ರಿಗೆ ಕೊಟ್ಬಿಟ್ಟು ನನಗೂ ಕಟ್ಬಿಡ್ರಿ ಅಂತೇಳಿ ಕಟ್ಟಿದ್ದು. ಇನ್ನೂ ಒಬ್ಬಳು ಫ್ರೆಂಡ್ ಬರಬೇಕಾಗಿತ್ತು, ಸುಜಾತ ಅಂತ. ಅವಳಿಗೇನೋ ಆಫೀಸು ರಜಾ ಹಾಕೋಕ್ಕಾಗಲ್ಲ, ಯಾಕೆಂದರೆ ಹಿಂದಿನ ದಿನ ಏನೋ ಕಂಟಿನ್ಯೂಸ್ 3 days ರಜಾ ಹಾಕ್ಬಿಟ್ಟಿದ್ದೀನಿ ಕಣೆ, ಅವತ್ತು ರಜಾ ಹಾಕೋಕ್ಕಾಗಲ್ಲ ಅಂಥೇಳಿ ನಾವು ಹೋಗ್ತಾ ಇದ್ದಿದ್ದಂಥ ಪ್ಲೇಸಲ್ಲೇ ಅವಳ ವರ್ಕ್ ಪ್ಲೇಸ್ ಇರೋದು. ಸೊ ನೀವೆಲ್ಲ ಅಲ್ಲಿ ಬನ್ನಿ, ನಾನು ಅಲ್ಲಿ ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿಲ್ಲ. ಹೇಗೂ ಇವ್ರು 3 ಜನ ಸಿಕ್ಕಿದ್ರಲ್ಲ, ಇಲ್ಲಿ ಕಟ್ಬಿಡೋಣ, ಆಮೇಲೆ ಅಲ್ಲಿ ಹೋದ್ಮೇಲೆ ಅವಳು ಸಿಕ್ಕಿದಾಗ ಅವಳಿಗೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಎಲ್ಲರಿಗೂ ಫ್ರೆಂಡ್ಶಿಪ್ ಬ್ಯಾಂಡನ್ನು ಕಟ್ಟಿ ನಾನು ಕೂಡ ಅವ್ರ ಕೈಲಿ ಕಟ್ಟಿಸ್ಕೊಂಡು ಹಾಗೆ ಒಂದಷ್ಟು ಫೋಟೋನ ತೆಗೆದುಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಬಂದು ಮಲ್ಲೇಶ್ವರಂಗೆ. ಸ್ಟಾರ್ಟಿಂಗ್ ಅಂದ್ಕೊಂಡಿದ್ವಿ ಇದಕ್ಕೆ ಹೋಗೋಣ ಅಂತ, ಇಲ್ಲಿಗೆ ಇಸ್ಕಾನ್ ಟೆಂಪಲ್ಗೆ ಹೋಗ್ಬಿಡೋಣ ಅಂತ. ಅದಾದಮೇಲೆ ಅವತ್ತು ಸ್ಯಾಟರ್ಡೇ ಇದ್ದಿದ್ದರಿಂದ ರಶ್ ಇರ್ತಾರೆ ತುಂಬ. ಅಕಸ್ಮಾತ್ ಲೇಟ್ ಆಗಿಬಿಟ್ರೆ ಮನೆಯಲ್ಲಿ ಅವರು ಕೂಡ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿರ್ತಾರಲ್ವ. ಸೊ ನಾನು ಕೂಡ ಮನೆಗೆ ಹೋಗಬೇಕಾಗಿತ್ತು ಬೇಗ. ಹಾಗಾಗಿ ಬೇಡ ಅಲ್ಲಿಗೆ ಹೋಗೋದು ಅಂಥೇಳಿ ಪ್ಲ್ಯಾನ್ ಮಾಡಿ ಮಲ್ಲೇಶ್ವರಂಗೆ ಮಂತ್ರಿ ಸ್ಕ್ವೇರ್ಗೆ ಹೋಗ್ಬಿಡೋಣ. ಸುಮ್ಮನೆ ಒಂದು ಮಾಲ್ ಸುತ್ತಾಕ್ಕೊಂಡು ಅದಾದಮೇಲೆ ಏನಾದ್ರು ಒಂದು ಹೊರಗಡೆ ಒಂದು ಚೆನ್ನಾಗಿರೋ ಊಟ ತಿನ್ಕೊಂಡು ಬರ್ಬೋದು ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ನಾವು 4 ಜನ ಏನಿದ್ವಿ, ಫಸ್ಟು ನಾವು ಮಂತ್ರಿ ಸ್ಕ್ವೇರ್ಗೆ ಹೋದ್ವಿ. ಅಲ್ಲಿ ಇನ್ನೊಬ್ಳು ಫ್ರೆಂಡಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಈ ಥರ ಅಲ್ಲಿ ಟಾಯ್ ಕಾರೆಲ್ಲ ಇತ್ತಾ, ಯಾರು ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬರ್ತಾಯಿದ್ದಾರೆ ಅಂದರೆ ಆ ಕಾರ್ನ ತೊಗೊಂಡೋಗಿ ಅವ್ರ ಮುಂದೆ ನಿಲ್ಲಿಸ್ತಾಯಿದ್ರು, ಆ ಮಕ್ಕಳು ಮುಂದೆ. ಒಂಥರ ಚೆನ್ನಾಗಿತ್ತು, ಬಿಸ್ನೆಸ್ ಟ್ರಿಕ್ ಅಂತ. ಸೊ ಇನ್ನೊಬ್ಳು ಫ್ರೆಂಡ್ ಜಾಯ್ನ್ ಆಗ್ತೀನಿ ಅಂತ ಹೇಳಿದ, ಅವಳು ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಅವಳಿಗೆ ಹೊರಗಡೆನೇ ವೆಯ್ಟ್ ಮಾಡ್ತಾಯಿದ್ದೆ. ಹೋಗಿದ ತಕ್ಷಣ ನನಗೊಂದು ಇಯರಿಂಗ್ಸ್ ತುಂಬ ಇಷ್ಟ ಆಯಿತು. ನಾನೆಲ್ಲ ಒಂದು 100-200 ಹೇಳ್ತಾರೆ ಅಂತ ಅಂದ್ಕೊಂಡ್ರೆ ಏಕ್ದಮ್ 500 ಹೇಳಿದ್ರು ಅವರು. ಸೊ 500ಗೆ ಸೆಟ್ಟೇ ಬಂದ್ಬಿಡುತ್ತೆ. ನನ್ನ ಫ್ರೆಂಡ್ ಪಂಕಜ ಇವಾಗ ಜ್ಯುವೆಲರಿ ಶಾಪ್ ಅಂದರೆ ಸೇಲ್ ಮಾಡ್ತಾ ಇರೋದ್ರಿಂದ ಒಂದು ಸೆಟ್ಟೇ ಬಂದ್ಬಿಡುತ್ತಲ್ಲ ನನ್ನ ಫ್ರೆಂಡ್ ಹತ್ರ. 500 ರೂಪಾಯಿ ಕೊಟ್ಟು ಅಲ್ಲಿ ಇಯರಿಂಗ್ ತೊಗೊಳ್ಳೋ ಹತ್ರ ಅಂತ ಅಂದ್ಕೊಂಡು ರೇಗಿಸ್ಕೊಂಡು ಬೇಡ ನಮಗೆ ಏನು ಅಂದ್ಬಿಟ್ಟು ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡ್ತಾಯಿದ್ವಿ. ಅವಳು ಬಂದಮೇಲೆ ಒಳಗಡೆ ಎಂಟ್ರಿ ಕೊಡೋಣ ಅಂತ. ಬಟ್ ಅವಳು ಬರೋ ಸ್ವಲ್ಪ ಲೇಟೇ ಆಯಿತು. ಅದಕ್ಕೆ ಎಷ್ಟೊತ್ತು ಅಂತ ಹೊರಗಡೆ ನಿಂತ್ಕೊಂಡಿರೋದು, ಒಳಗಡೆ ಹೋಗ್ಬಿಡೋಣ, ಆಮೇಲೆ ಅವಳು ಬಂದು ನಮ್ಮನ್ನು ಜಾಯಿನ್ ಆಗ್ತಾಳೆ ಅಂತ ಹೇಳ್ಬಿಟ್ಟು ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋದಾಗ ನನಗೆ ಸ್ಟಾರ್ಟಿಂಗ್ ಕಾಣಿಸಿದೆ ಒಂದು ಪರ್ಸ್ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್. ತುಂಬಾ ವೆರೈಟಿ ಇತ್ತು, ತುಂಬಾ ಡಿಸೈನ್ ಕೂಡ ಇತ್ತು. 699 ಆ ಥರ ಎಲ್ಲ ಏನೋ ಇತ್ತು. ಬಟ್ ನಾವು ಪರ್ಚೇಸಿಂಗ್ ಅಂತ ಐಡಿಯಾ ಇರಲಿಲ್ಲ, ಜಸ್ಟ್ ವಿಂಡೋ ಶಾಪ್ ಅಷ್ಟೇ ನಾವು ಅಂದ್ಕೊಂಡು ಹೋಗಿದ್ದಂಥದ್ದು. ಅಲ್ಲಿಂದ ನಾವು ಫಸ್ಟ್ ನುಗ್ಗಿದ್ದೆ ರಿಲಯನ್ಸ್ ಟ್ರೆಂಡ್ಸ್ಗೆ. ನೋಡೋಣ, ನಾನು ಸೆಕೆಂಡ್ ಟೈಮ್ ಅಂತ ಅಂದ್ಕೊಳ್ತೀನಿ ಹೋಗ್ತಾ ಇರೋದು ನಾನು. ಅಲ್ಲಿ ಹೇಗಿರುತ್ತೆ ಕಲೆಕ್ಷನ್ ಅಂತ ನೋಡೋಣ ಅಂತೇಳಿ ಹೋದೆ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್, ಆಫರ್ ಕೂಡ ಇತ್ತು. ಬಟ್ ಮೊದಲೇ ಹೇಳಿದಾಗೆ ಜಸ್ಟ್ ನಾವೆಲ್ಲ ಫ್ರೆಂಡ್ಸ್ ಹೊರಗಡೆ ಹೋಗಬೇಕು, ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಬೇಕು, ಮಾತಾಡಬೇಕು ಅಂತ ಹೋಗಿದ್ದು. ಯಾವುದೇ ರೀತಿ ಪರ್ಚೇಸಿಂಗ್ ಅಂತ ಅಂದ್ಕೊಂಡು ಹೋಗಿರಲಿಲ್ಲ. ಸೊ ನೋಡೋಣ, ಅವಳು ಬರೋವರೆಗೂ ಅಲ್ಲಿ ಹೊರಗಡೆ ನಿಂತ್ಕೊಳ್ಳೋ ಬದಲು ಮಾಲಲ್ಲಿ ಇನ್ನೇನು ಸಿಗುತ್ತಲ್ವ,
ಸೊ ಆ ಥರ ಶಾಪ್ಗಳಲ್ಲಿ ಯಾವ ಥರ ಕಲೆಕ್ಷನ್ ಇದೆ ಅಂತ ನೋಡ್ಬೋದು. ಮುಂದೆ ಯಾವತ್ತಾದರೂ ನಾವು ತೊಗೋಬೇಕಂತ ಪ್ಲ್ಯಾನ್ ಮಾಡಿದಾಗ ಹೋಗಿ ನೋಡ್ಬೋದು ಅಂತೇಳಿ ಅಂದ್ಕೊಂಡು ಎಲ್ಲ ನೋಡ್ತಾಯಿದ್ವಿ. ನನಗೆ ಅಲ್ಲಿ ದೊಡ್ಡವ್ರ ಕಲೆಕ್ಷನ್ನು ಇಷ್ಟ ಆಯಿತು, ಜೊತೆಗೆ ಎಸ್ಪೆಷಲಿ ಹೆಣ್ಮಕ್ಳದು ಮಕ್ಕಳ ಕಲೆಕ್ಷನ್ ಏನಿದೆ ಅದು ಇಷ್ಟ ಆಯಿತು. ಅದಾಗೆ ಜಸ್ಟ್ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಕೂಡ ತೊಗೊಂಡೆ ಅದ್ರ ಬಗ್ಗೆ. ಮತ್ತು ಇನ್ನೊಂದು ಈ ಒಂದು ಟಾಯ್ ಟ್ರೈನ್ ಇದೆ ಅಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಅದು ಒಂದು ಮ್ಯೂಸಿಕ್ ಮಾಡ್ಕೊಂಡು ಬರುತ್ತೆ, ಅದು ಇಷ್ಟ ಆಯಿತು. ನಾನೆಲ್ಲ ಬರೀ ಚಿಕ್ಕ ಮಕ್ಕಳಿಗೆ ಅಷ್ಟೇ ಅಂದ್ಕೊಂಡೆ, ಬಟ್ ದೊಡ್ಡವರು ಕೂತ್ಕೊಂಡಿದ್ರು, ಅವರು ಕೂಡ ಹೋಗ್ಬೋದೇನೋ ಅದು ಇದು ಅಂತ. ಬಟ್ ನಾವೇನು ಕೇಳೋಕ್ಕೆ ಹೋಗಲಿಲ್ಲ, ಜಸ್ಟ್ ನೋಡಿದ್ವಿ ಅಷ್ಟೇ. ನೋಡಿಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಕ್ಚುಲಿ ನನ್ನ ಮಗ ಕೂಡ ಬಂದಿದ್ದ ನನ್ನ ಜೊತೆಗೆ. ಸೊ ಅವರೆಲ್ಲ ಯಾರು ಮಗನ ಕರ್ಕೊಂಬಂದಿಲ್ಲ, ನಾನು ಮಾತ್ರ ನನ್ನ ಮಗನ ಕರ್ಕೊಂಡು ಹೋಗಿದ್ದೆ. ಯಾಕೆಂದರೆ ಅವತ್ತು ನನ್ನ ಹಸ್ಬೆಂಡಿಗೆ ಮೀಟಿಂಗ್ ಕೂಡ ಇತ್ತು. ಸೊ ಅವರು ಮೀಟಿಂಗ್ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ, ಮಗುನ ಒಬ್ಬನೇ ಮನೇಲಿ ಬಿಟ್ಟು ಹೋಗೋದೇನೋ, ಅವನು ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಸೊ ಹಾಗಾಗಿ ಅವನು ಕೂಡ ಕರ್ಕೊಂಡು ಹೋಗಿದ್ದೆ. ಅವನು ಇದೆಲ್ಲ ನೋಡಿಲ್ಲ ಅವತ್ತು, ಅಂದರೆ ಬೇರೆ ಮಾಲ್ಗಳಿಗೆ ಕರ್ಕೊಂಡು ಹೋಗಿದ್ವಿ, ಮಂತ್ರಿ ಸ್ಕ್ವೇರ್ಗೆ ಕರ್ಕೊಂಡು ಹೋಗಿರಲಿಲ್ಲ. ಸೊ ಹಾಗಾಗಿ ಅವನ್ನ ಕೂಡ ಕರ್ಕೊಂಡು ಹೋಗಿದ್ದೆ. ಅದು ರಿಲಯನ್ಸ್ ಸ್ಟ್ಯಾಂಡಲ್ಲಿ ಇರೋವಾಗಲೇ ನನ್ನ ಫ್ರೆಂಡ್ ಇನ್ನೊಬ್ಬಳು ಸುಜಾತ, ಅವಳು ನಮ್ಮ ಜೊತೆ ಸೇರಿಕೊಂಡ್ಳು. ಅಲ್ಲಿಂದ ಅಲ್ಲೇ ಮೇಳ ಅಂತಲೂ ಇತ್ತು, ಬಟ್ ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ನೋಡಲಿಲ್ಲ. ಅಲ್ಲಿ ಫಸ್ಟು ಹೋಗಿದ ತಕ್ಷಣ ಈ ಒಂದು ಬ್ಯಾಂಗಲ್ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಹೇಳಬೇಕು ಅಂದರೆ. ಮತ್ತು ಇನ್ನೊಂದು ಇತ್ತು, ನಮಗೆ ಯಾವುದು ಬೇಕು ಅಲ್ಲೇ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಬೇಕಾಗಿರೋ ರೀತಿ ನಾವು ಅಲ್ಲೇ ಬ್ಯಾಂಗಲ್ ಕೂಡ ಮಾಡಿಸ್ಕೊಳ್ಬೋದು, ಆ ಥರ ಕೂಡ ಇತ್ತು ಆಪ್ಷನ್ನು. ಬಟ್ ಏನಪ್ಪ ನಾವು ಅಂದ್ಕೊಂಡ್ವಿ ಸ್ಟಾರ್ಟಿಂಗ್ ಅಂದರೆ ಆ ಒಂದು ಮಂತ್ರಿ ಸ್ಕ್ವೇರಲ್ಲಿ, ಸೊ ನಮ್ಮ ಬಜೆಟಿಗೆ ಸಿಗ್ತಾಯಿತ್ತು. ಎಲ್ಲರೂ ಒಂದೇ ಥರ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ನಿಯರ್ಲಿ ಒಂದು 10 to 15 ನಿಮಿಷ ವೆಯ್ಟ್ ಮಾಡಿದ್ವಿ. ಪ್ಲಸ್ ಅಲ್ಲೆಲ್ಲ ಸುತ್ತಮುತ್ತ ಅಂಗಡಿಗಳು ಕೂಡ ನೋಡಿದ್ವಿ ನಾವು, ಸ್ಯಾರೀಸ್ ಎಲ್ಲ ಇತ್ತು. ಅಲ್ಲಿ ಏನು ಬ್ಯಾಂಗಲ್ ಮಾಡೋರು ಇದ್ದಾರೆ, ಆ ಶಾಪ್ ಓನರ್ ಏನಿದೆ ಅವ್ರು ಬರಲೇ ಇಲ್ಲ. ಸೊ ಯಾಕೋ ನಮಗೂ ಅದಕ್ಕೂ ಆಗಿ ಬರಲ್ಲ ಅನಿಸುತ್ತೆ ಅಂದ್ಬಿಟ್ಟು ಈ ಒಂದು ಸ್ಯಾರಿ ಶಾಪ್ ನೋಡಿದ್ವಿ. ಸ್ಯಾರಿ ಏನೋ ಚೆನ್ನಾಗಿತ್ತು, ಕ್ವಾಲಿಟಿನೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಏನಂದರೆ ಅದು ಲೆಂತ್ ವೈಸ್ ತುಂಬಾ ಚಿಕ್ಕದಿತ್ತು. ಆ ಸ್ಯಾರಿ ಲೆಂತ್ ವೈಸ್ ಚಿಕ್ಕದಾಗ್ತಾಯಿತ್ತು, ಒಳಗಡೆ ಫೋಲ್ಡ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇದಿಷ್ಟು ನೋಡಿ ನಾವು ಬಂದ್ವಿ. ಬಟ್ ಅಲ್ಲಿರೋ ಅವ್ರು ಏನಿದಾರೋ ಸ್ವಲ್ಪ ರೂಡಾಗಿ ನಮ್ಮ ಹತ್ರ ಮಾತಾಡಿದ್ರು, ಅಂದರೆ ತೊಗೊಳ್ಳಿಲ್ಲ ಅಂದರೆ ಯಾಕೆ ನೋಡಿದ್ರಿ ಅನ್ನೋ ಥರ ಮಾತಾಡಿದ್ರು. ಅದೊಂದು ಬೇಜಾರಾಯಿತು ಅಷ್ಟೇ. ಅದಷ್ಟೇ ನೋಡ್ಬಿಟ್ಟು ನಾವು ಹೊರಗಡೆ ಬಂದ್ಬಿಟ್ವಿ. ಬೇಡ ಇನ್ನು ಯಾಕೆ ಸುಮ್ಮನೆ ತೆಗ್ಸೋದು ಬೇಡ, ತೆಗ್ಸಿದಾಗ ಅವರು ತೊಗೊಳ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅವ್ರು ಇಟ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾವು ಹೊರಗಡೆ ಬಂದ್ವಿ. ಇನ್ನು ಮಂತ್ರಿ ಮಾಲಲ್ಲಿ ಒಂದಷ್ಟು ಸುತ್ತಾಡಿದ್ವಿ. ಅವತ್ತೇನೋ ಅಲ್ಲಿ ಫಂಕ್ಷನ್ ಕೂಡ ಇತ್ತು, ಒಂದು ಶಿವರಾಜ್ ಕುಮಾರ್ದೇವ್ದು ಮೂವಿ ಪ್ರಮೋಷನ್ ಬರ್ತಾರೆ ಅಂತ ಕೂಡ ಹೇಳ್ತಾಯಿದ್ರು. ಚೆನ್ನಾಗಿದೆ. ತುಂಬ ಚೆನ್ನಾಗಿ ನನಗಾಗಿ ಇಷ್ಟ. ಇವಾಗ ಆಯ್ತು, ಇವಾಗ ಇನ್ನೊಂದ್ಸತಿ ಹೇಳಿ. ಡ್ರೆಸ್ ಕಲರೇ ಕಟ್ಟಿದ್ದಾಳೆ, ನನಗೆ ತುಂಬ ಇಷ್ಟ ಆಯಿತು. ಬೇರೆಯವ್ರಿಗೆಲ್ಲ ಬೇರೆ ಮ್ಯಾಚ್. ಸೊ ನನ್ನ ಫ್ರೆಂಡ್ ಹೇಳ್ತಾಯಿದ್ಲು ಹೆಂಗಿದೆ ಅಂಥೇಳಿ, ಬಟ್ ಅಲ್ಲಿ ಕ್ರೌಡ್ ಇದ್ದಿದ್ದರಿಂದ ಅಷ್ಟು ಕೇಳಿಸಿಲ್ಲ. ಆ್ಯಕ್ಚುಲಿ ಎಲ್ಲಿ ಹೋಗಿದ್ವಿ ಅಂತ ಹೇಳಿದ್ರೆ ಮಂತ್ರಿ ಸ್ಕ್ವೇರಲ್ಲಿ ಏನು ನಾವು ಸುತ್ತಾಡಿದ್ವಲ್ಲ ಅಷ್ಟರಲ್ಲೇ ಆಲ್ಮೋಸ್ಟ್ ಒಂದು 3:30 ಆಗಿಬಿಟ್ಟಿತ್ತು. ತುಂಬಾ ಹೊಟ್ಟೆ ಹಶ್ವಾಗ್ತಾಯಿತ್ತು. ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಒಂದು ಮೀಲ್ ತಿನ್ಬಿಡೋಣ ಅಂಥೇಳಿ ಅಲ್ಲೇ ಇರೋವಂಥ ಸ್ವಾತಿ ಹೋಟೆಲ್ಗೆ ಹೋದ್ವಿ. ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ಈ ಒಂದು ಹೋಟೆಲಲ್ಲಿ ನಾವೇನು ಊಟ ಮಾಡಿದ್ವಿ, ಬಟ್ ಅಲ್ಲಿ ಸೌತ್ ಇಂಡಿಯನ್ ಥಾಲಿ ಇರಲಿಲ್ಲ, ನಾರ್ತ್ ಇಂಡಿಯನ್ ಥಾಲಿ ಇತ್ತು. ಹಾಗಾಗಿ ಇನ್ನೇನು ಮಾಡೋದು, ನಾರ್ತ್ ಇಂಡಿಯನ್ನೇ ಟೇಸ್ಟ್ ಮಾಡೋಣ ಅಂಥೇಳಿ ಮಾಡಿದ್ವಿ. ಬಟ್ ಚೆನ್ನಾಗಿತ್ತು, ನಾರ್ತ್ ಇಂಡಿಯನ್ ಥಾಲಿ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂತ್ಕೊಂಡು ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಒಂದು ತುಂಬ ಚೆನ್ನಾಗಿರೋ ಒಂದು ಲಂಚನ್ನು ಮಾಡಿದ್ವಿ. ಸೊ ತುಂಬ ವರ್ಷನೇ ಆಗಿಬಿಟ್ಟಿತ್ತು ಅಂತ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಒಂದು
10 ಇಯರ್ಸ್ ಬಿಫೋರೇ ಅನಿಸುತ್ತೆ ನಾವು ಹೋಗಿದ್ದು. ಅದಾದಮೇಲೂ ಸೇರ್ತಾಯಿದ್ವಿ, ಮನೆ ಫಂಕ್ಷನ್ಗಳಲ್ಲಿ ಸೇರ್ತಾಯಿದ್ವಿ, ಬರ್ತ್ಡೇ ಪಾರ್ಟಿಗಳಲ್ಲಿ ಸೇರ್ತಾಯಿದ್ವಿ, ಇದು ಮಾಡ್ತಾಯಿದ್ವಿ. ಬಟ್ ನಮಗೆ ಒಂದು ಫ್ರೆಂಡ್ಶಿಪ್ಗೋಸ್ಕರನೇ ಅಂತ ಒಂದು ಟೈಮ್ ಸ್ಪೆಂಡ್ ಹೊರಗಡೆ ಹೋಗಿ ಮಾಡಿದ್ದು ಆಫ್ಟರ್ 10 ಇಯರ್ಸ್ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಆ ಟೈಮಲ್ಲಿ ಹೋದಾಗ ನನ್ನ ಮಗ ಇನ್ನೂ ಚಿಕ್ಕವನಿದ್ದ, ಒಂದು 3 ಇಯರ್ಸ್ ಏನೋ ಇದ್ದ. ಬಟ್ ಅವನಿಗೆ ಆಲ್ಮೋಸ್ಟ್ 14 ಇಯರ್ಸ್. ಸೊ ಅಷ್ಟು ವರ್ಷ ಆದಮೇಲೆ ಈ ಥರ ಫ್ರೆಂಡ್ಸ್ಗಳೆಲ್ಲ ಸೇರಿ ಒಂದಷ್ಟು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದಂಥದ್ದು. ಊಟ ಎಲ್ಲ ಮಾಡಿ ಅಲ್ಲಿಂದ ಇನ್ನೂ ಕೂಡ ಸ್ವಲ್ಪ ಟೈಮ್ ಇತ್ತು ನಮಗೆ. ಸೊ ಮಲ್ಲೇಶ್ವರಂಗೆ ಹೋಗೋಣ ಸ್ಟ್ರೀಟ್ ಶಾಪಿಂಗ್ ಅಂತ ಅಂದ್ಕೊಂಡು, ಅಲ್ಲೇ ನಿಯರ್ ಅಲ್ವಾ ಅಂತೇಳಿ ಅಲ್ಲಿಂದ ಮಲ್ಲೇಶ್ವರಂಗೆ ಹೋದ್ವಿ. ಸೊ ಫಸ್ಟಿಗೆ ಕಾಣಿಸಿದ್ದು ಈ ಒಂದು ಒನ್ಕಿ ಉಂಗುರ 100 ರುಪೀಸ್. ಯಾವುದಾದ್ರು ತೊಗೊಳ್ಳಿ 100. ನಾನು ಫಸ್ಟ್ ಅಂದ್ಕೊಂಡೆ ಅಲ್ಲಿ ಯಾವುದೋ ಸ್ಟ್ರೀಟ್ ಶಾಪಿಂಗ್ಗಳಿರಲ್ಲ, ಯಾಕೆಂದರೆ ಈಗೆಲ್ಲ ತೆಗೆಸಿದ್ದಾರೆ ಅಂತ ಹೇಳ್ತಾಯಿದ್ರು. ಬಟ್ ಅಲ್ಲಲ್ಲೇ ಒಂದೊಂದು ಸ್ಟ್ರೀಟ್ ಶಾಪಿಂಗ್ ಕೂಡ ಇತ್ತು. ಸೊ ಅಲ್ಲಿ ಹೋಗಿ ನೋಡಿಕೊಂಡು ಹಾಗೆ ಸುದರ್ಶನ್ ಸಿಲ್ಕ್ ಕೂಡ ಹೋಗಿದ್ವಿ. ಏಕೆಂದರೆ 1ನೇ ತಾರೀಕೇನೋ ಸ್ಪೆಷಲ್ ಆಫರ್ ಅಂತೇಳಿ ಸುದರ್ಶನ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ನಾನು ನೆನಪು. ಸೊ ಅಲ್ಲೋಗಿ ನೋಡೋಣ ಒಂದ್ಸಲ ಹೆಂಗಿರುತ್ತೆ ಕಲೆಕ್ಷನ್ ಅಂತೇಳಿ ಅಂದ್ಕೊಂಡ್ವಿ. ಫಸ್ಟಿಗೆ ಈ ಒಂದು ರಿಂಗನ್ನ ನನ್ನ ಫ್ರೆಂಡ್ ತೊಗೊಂಡ್ಲು, 100 ರುಪೀಸ್ ಏನೋ ಆಯಿತು. ಅಲ್ಲಿಂದ ಮಾಮೂಲಿ 8 ಕ್ರೋಸ್ಗೆ ಹೋದ್ವಿ. ಅಲ್ಲಿ ಹೋದಾಗ ಗೊತ್ತಲ್ವಾ, ಅಲ್ಲಿ ಎಲ್ಲ ಸೈಡಲ್ಲಿ ಇಟ್ಟಿರ್ತಾರೆ. ಬಟ್ ಮೊದಲೆಲ್ಲ ತುಂಬ ಇಟ್ಟಿರ್ತಾಯಿದ್ರು, ಈ ಸಲ ಅಷ್ಟೊಂದೇನಿರಲಿಲ್ಲ. ಓಕೆ, ನಾರ್ಮಲ್ ಆಗಿತ್ತು. ಒಂದು ತರಕಾರಿ ಇರ್ಬೋದು, ಹೂಗಳಿರ್ಬೋದು, ಆ ಥರ. ಎಸ್ಪೆಷಲಿ ಅಲ್ಲಿ ನನಗೆ ಡೇರೆ ಹೂವು ಇಟ್ಟಿದ್ರು, ತುಂಬಾ ಇಷ್ಟ ಆಯಿತು. ಹೇಳಬೇಕು ಅಂದರೆ 100 ರುಪೀಸ್ಗೆ 4 ಅಂತ ಹೇಳಿದ್ರು. ಬಟ್ ನನಗೆ ಯಾಕೋ ತುಂಬ ಜಾಸ್ತಿ ಆಯಿತು ಆ ಥರ ಅನ್ನಿಸ್ತು. ಆಮೇಲೆ ಬೇಡ ಅಂದ್ಬಿಟ್ಟು ಮುಂದೆ ಬರುವಾಗ ಅವರೇ ಕರೆದ್ಬಿಟ್ಟು 50 ರೂಪಾಯಿಗೆ 3 ತೊಗೊಳ್ಳಿ, 100 ರುಪೀಗೆ 6 ಕೊಡ್ತೀನಿ ಅಂತ ಅಂದರು. ಸೊ ಅಂದರೆ 7 ಕೂಡ ಕೊಡ್ತೀನಿ 100ಗೆ ಅಂತ. ಬಟ್ ನಮಗೆ ಹೂವೆಲ್ಲ ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ. ಜಸ್ಟ್ ಅದು ಚೆನ್ನಾಗಿತ್ತು ಅಂತೇಳಿ ಒಂದಷ್ಟು ವೀಡಿಯೋ ಮಾಡಿಕೊಂಡೆ. ಮತ್ತು ಶಾವಂತಿಗೆ ಹೂವೆಲ್ಲ ಚೆನ್ನಾಗಿತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಯರಿಂಗ್ ಸ್ಟಾಲ್ ಕೂಡ ಹಾಕಿದರು. ಅಂದರೆ ಈಗ ಅಲ್ಲಲ್ಲೇ ಇಟ್ಕೊಳ್ಳೋರೆಲ್ಲ ಒಂದೇ ಕಡೆ ಇಯರಿಂಗ್ಸ್ನ ಇಟ್ಕೊಂಡಿದ್ರು, ಒಂದು 3-4-5 ಥರ. ಸೊ ಅದರಲ್ಲಿ ನೋಡಿಬಿಟ್ಟು ನಾನು ಕೂಡ ಒಂದು ಸೆಟ್ ಇಯರಿಂಗ್ಸ್ನ ತೊಗೊಂಡೆ. ಸೊ ಇನ್ನೇನು ಹೋಗಿದ್ದಕ್ಕೆ ಏನಾದ್ರು ಒಂದು ತೊಗೊಂಡು ಬಂದ್ವಿ ಅನ್ನೋದೊಂದು ನೆನಪಿರಬೇಕು ಅಂತೇಳಿ. ಇನ್ನೇನು ಅಲ್ಲಿ ಇಷ್ಟ ಆಗಿಲ್ಲ, ಮಂತ್ರಿ ಸ್ಟೋರಲ್ಲಿ ನಮ್ಮ ಬಜೆಟ್ಗಿಂತ ಹೆವಿ ಇರ್ತಾಯಿತ್ತು. ಸೊ ಇಲ್ಲಾದರೆ ನಮ್ಮ ಬಜೆಟಿಗೆ ಸಿಗುತ್ತೆ ಅಂದ್ಬಿಟ್ಟು ತೊಗೊಂಡು ಅಲ್ಲಿಂದ ನಾವು ಹೋಗಿದ್ದು ಸುದರ್ಶನ್ ಸಿಲ್ಕಿಗೆ ಹೋದ್ಮೇಲೆ ಗೊತ್ತಾಯಿತು ಯಾಕಾದರೂ ಬಂದ್ವಿ ಅಂತ. ಅಲ್ಲಂತೂ ಯಪ್ಪ ಎಷ್ಟು ಜನಗಳು ಅಂದರೆ ಅಷ್ಟು ಜನ. ರೇಷ್ಮೆ ಸೀರೆಗಳಂತೂ ಒಂಥರ ಕೆಳಗಡೆ ಎಲ್ಲ ಬಿದ್ದುಬಿಟ್ಟಿತ್ತು. ನಮಗೆ ನೋಡಿ ಹೊಟ್ಟೆ ಉರಿತಾ ಇತ್ತು, ಅಷ್ಟೊಂದು ಕಾಸ್ಟ್ಲಿ ಸೀರೆ ಕೆಳಗಡೆ ಎಲ್ಲ ಬಿದ್ದಿದೆಯಲ್ಲ ಅಂಥೇಳಿ. ಸೊ ಅವ್ರಿಗೆ ಹೇಳಿದ್ವಿ, ಪಾಪ ಅವರು ಮೇಡಮ್ ಅದೆಷ್ಟೋ ಜನ ಸ್ಟಾಫ್ ಇದ್ದೀವಿ, ಅದು ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅಂದರು. ಏನು ಮಾಡೋಕ್ಕಾಗಲ್ಲ, ಈಗ ಆ ಥರ ಆಫರ್ ಅಂತ ಆದಾಗ ತುಂಬ ಜನಗಳು ಹೋಗ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಹಂಗಾಗಿ ಇದಾಗುತ್ತೆ. ಸೊ ಅಲ್ಲಿಂದ ಅದು ಸುದರ್ಶನ್ ಒಂದು ಶಾಪಿಂಗ್ ಅಂದರೆ ಅಲ್ಲೇನು ಶಾಪ್ ಮಾಡಲಿಲ್ಲ, ಅಲ್ಲಿ ಸುಮ್ಮನೆ ನೋಡ್ಕೊಂಡು ನಾವು ರಿಟರ್ನ್ ಬಂದ್ಬಿಟ್ವಿ. ಅಲ್ಲಿರೋ ಜನಗಳನ್ನೇ ನೋಡಿ ನಮಗೆ ಸಾಕಾಯಿತು. ಸೊ ರಿಟರ್ನ್ ಬಂದು ಮತ್ತು ನಾನೇನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋ ಅಂಥದ್ದು ಇದು. ಆವತ್ತಿನ ದಿನ ನಾನ್ ವೆಜ್ ಮಾಡಿಬಿಡೋಣ, ಯಾಕೆಂದರೆ ಇನ್ನು ಶ್ರಾವಣ ಸ್ಟಾರ್ಟ್ ಆಯಿತು. ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಮುಗಿಯೋವರೆಗೂ ನಾವು ಮಾಡೋ ಆಗಿಲ್ಲ. ಸೊ ಹಾಗಾಗಿ ನಾನ್ ವೆಜ್ ಮಾಡಿಬಿಡೋಣ ಅಂಥೇಳಿ ನಾನ್ ವೆಜ್ ಅಡುಗೆ ಮಾಡಿದೆ. ಚಿಕನ್ ಮಂಚೂರಿ, ಚಿಕನ್ ಫ್ರೈ ಮತ್ತು ಬಿರಿಯಾನಿ ಇದಿಷ್ಟು ಮಾಡಿ ಊಟ ಎಲ್ಲ ಮಾಡಿದ್ದಾಯಿತು. ಇದಿಷ್ಟ ನಾನು ಸಂಡೇ ಕ್ಲಿಪ್ಪಿಂಗ್ನ ತೊಗೊಂಡಿದ್ದು. ಅದಾದಮೇಲೆ ಮಂಡೆಯಿಂದ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿರೋ ಅಂಥದ್ದು. ORS ಅಂದರೆ ಏನ್ರಿ? ORS ಫುಲ್ ಫಾರ್ಮ್ ಏನು? ಜ್ಯೂಸಾ? ಹೋಗ್ಲಿ, ಅವ್ನು ಹೇಳ್ಕೊಟ್ನಲ್ಲ ಅದನ್ನಾದರೂ ಹೇಳು ಹೋಗ್ಲಿ. ಮರ್ದಾಯ್ತು, ಹೇಳು. ಮರ್ದಾಯ್ತು. ಅಪ್ಪ ದೇವ್ರೆ, ನಾನಾದ್ರೂ ನೆನಪಿದ್ದೀನಾ? ಉಷಾ ಹಾಂ, ನಿಮ್ಮ ಮಮ್ಮಿನಾ? ಹಾಂ, ನನ್ನ ಮಗ ಓದ್ತೀನಿ ಅಂತ ಕೂತ್ಕೊಂಡವನೆ. ನೆನ್ನೆ ಬಿದ್ದು ಕೈ ಬೇರೆ ಉಳುಕ್ಸ್ಕೊಂಬಂದವನೆ. ನನ್ನ ಕತೆ ನೋಡಿ ಇಲ್ಲಿ ಹೆಂಗಿದೆ ಅಂತ. ಈಗ ಮಮ್ಮಿ ಕೈ ಮಾಡ್ಕೊಂಡಿದ್ದೆ. ಫೈನಲಿ ನಾನು ಲೋಟಸ್ ಕಂಪ್ಲೀಟ್ ಆಗಿದೆ. ಇದು
ಇದು ಸ್ವಲ್ಪ ಡ್ರೈ ಆಗಬೇಕು, ಅದಕ್ಕೆ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಡ್ರೈ ಆಗಲಿ ಅಂತ. ಇನ್ನು ನನ್ನ ಕೈ ನೋಡ್ಬೋದು, ಬೊಬ್ಬೆ ಬಂದ್ಬಿಟ್ಟಿದೆ, ಕೈ ಸುಟ್ಕೊಂಡು ಬೊಬ್ಬೆ. ಸಿ ಮುಟ್ಬೇಡಿ, ಮುಟ್ಬೇಡ, ಅದು ಮಾಡೋಕ್ಕೆ ಹೋಗಿ ಬೊಬ್ಬೆ ಬಂದ್ಬಿಟ್ಟಿದೆ. ಅದು ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಎತ್ಕೊಂಡು ಹಿಂಗೆ ಹಾಕಕ್ಕೆ ಹೋದ್ನಾ, ಇಲ್ಲಿಗೆ ಮತ್ತು ಇಲ್ಲಿಗೆ ಕಚ್ಕೊಬಿಡ್ತು. ಇಲ್ಲೇನು ಅಷ್ಟಾಗಲಿಲ್ಲ ಪೇನು. ನೋಡಿ ಇಲ್ಲಿ, ನೋಡಿ ಇಲ್ಲೂ ಬೊಬ್ಬೆ ಬಂದೈತೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ಊಸ್ಕೊಬಿಟ್ಟೈತೆ ಬುರ್ರೆ ಥರ. ಬೇಜಾರ ಇಲ್ಲ ನೋಡು, ನನ್ನ ಗಂಡ ಆರಾಮಾಗಿದ್ದಾರೆ. ಖುಷಿ ಆಗೋಯ್ತು ನನ್ನ ಹೆಂಡತಿ ಕೈ ಸುಟ್ಟೋಯ್ತು. ಇನ್ನೂ ಒಂದು ಮಾಡ್ತಾಯಿದ್ದೀನಿ, ಚಿಕ್ಕದು ಲೋಟಸ್. ಇದು ಫಿನಿಷ್ ಮಾಡಬೇಕು. ಇದು ಕಂಪ್ಲೀಟ್ ಆಯಿತು. ಈಗ ಕಾಫಿ ಮಾಡಿಬಿಡೋಣ ಅಂತ ಬಂದೆ ನಾನು. ಕಾಫಿ ಮಾಡಿಬಿಡ್ತೀನಿ ಫಸ್ಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಫೈನಲಿ ಲೋಟಸ್ ಕಂಪ್ಲೀಟ್ ಆಗಿದೆ. ಇವಾಗ ಈ ಒಂದು ಲೋಟಸ್ ಏನಿದೆಲ್ಲ ಅದು 3 days ತೊಗೊಂಡಿದ್ದೀನಿ ಮಾಡೋದಕ್ಕೆ. ಆ್ಯಕ್ಚುಲಿ ಸಂಡೇನೇ ಮುಗ್ದೋಗ್ತಾ ಇತ್ತು, ಬಟ್ ಏನಪ್ಪ ಅಂತ ಹೇಳಿದ್ರೆ ಸಂಡೇ ನಾನು ನಾನ್ ವೆಜ್ ತಿಂದ್ಬಿಟ್ಟಿದ್ನಲ್ವ, ಹಾಗಾಗಿ ಇದನ್ನು ಮುಟ್ಟಕ್ಕೆ ಹೋಗಿರಲಿಲ್ಲ. ಇದು ಯೆಲ್ಲೋ ಕಲರ್ ಏನಿದೆ ಅದು ಬಂದಿರಲಿಲ್ಲ ಇನ್ನು. ಸೊ ಬಂದ ಮೇಲೆ ಸ್ಯಾಟರ್ಡೇನೂ ನನಗೆ ರಿಸೀವ್ ಆಯಿತು, ಬಟ್ ಸಂಡೇ ನಾನು ನಾನ್ ವೆಜ್ ತಿಂದಿದ್ದರಿಂದ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಲಕ್ಷ್ಮಿ ಡೆಕೋರೇಷನ್ಗೆ ಯೂಸ್ ಮಾಡೋದ್ರಿಂದ ಇದು ಕಂಪ್ಲೀಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ನೆನ್ನೆ ಇದನ್ನು ಕಂಪ್ಲೀಟ್ ಮಾಡಿ ಫಸ್ಟಿಗೆ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಅದನ್ನು ಕಂಪ್ಲೀಟ್ ಮಾಡಿದ್ದು. ಅದಾದಮೇಲೆ ಈ ಒಂದು ಚಿಕ್ಕ ಲೋಟಸ್ನ ಕೂಡ ಮಾಡಿದ್ದೀನಿ, ಏನಕ್ಕಾದ್ರೂ ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ಬೋದು ಅಂಥೇಳಿ. ಇನ್ನು ಕೂಡ ಪೈಪ್ ಕ್ಲೀನರ್ಸ್ ಮಿಕ್ಕಿತ್ತು ಅಂಥೇಳಿ. ಸೊ ಈ ಥರದ್ದು 2 ಮಾಡಿದ್ದೀನಿ. ಏನು ಇತ್ತಲ್ಲ, ಸೊ ಈ ಥರದ್ದು 2 ಪೈಪ್ ಕ್ಲೀನರ್ 2 ಲೋಟಸನ್ನು ಮಾಡಿದ್ದೀನಿ. ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ರಿಯಲಾಗಿ ತುಂಬ ಚೆನ್ನಾಗಿ ಕಾಣ್ತಿದೆ, ಬಟ್ ಯಾಕೆ ವಿಡಿಯೋದಲ್ಲಿ ಈ ಥರ ಕಾಣಿಸ್ತಾ ಇದೆ ನಂಗೆ ಗೊತ್ತಾಗ್ತಾಯಿಲ್ಲ. ಬಟ್ ರಿಯಲಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ, ಬಟ್ ಯಾಕೋ ವಿಡಿಯೋದಲ್ಲೇ ಅಷ್ಟು ನೀಟಾಗಿ ಕ್ಲಿಯರ್ ಆಗ್ತಾಯಿಲ್ಲ. ನೋಡೋಣ, ಬ್ಯಾಕ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಬೆಳಕಲ್ಲಿ ಹಿಡ್ಬಿಟ್ಟು ನೋಡ್ತೀನಿ. ಇನ್ನೂ ಕೂಡ ನೋಡ್ಬೋದು ಎಲ್ಲ ಹಂಗಂಗೆ ಇದೆ. ಈಗೆಲ್ಲ ಎತ್ಬಿಟ್ಟು ಕ್ಲೀನ್ ಮಾಡಬೇಕು. ಬೆಳಕಲ್ಲಿ ಕಾಣ್ತಾ ಇದೆಯಾ? ಆ್ಯಕ್ಚುಲಿ ಇದನ್ನು ಯೂಟ್ಯೂಬಲ್ಲೇ ನೋಡಿದ್ದು ವಿಡಿಯೋ ಮಾಡೋದು ಹಿಂಗೆ ಅಂತ. ಸೊ ಫೈನಲಿ ಮಾಡಿದ್ದೀನಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿರ್ತಾ. ಇದ್ರದ್ದು ಮೇಕಿಂಗ್ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಅಪ್ಲೋಡ್ ಇದಕ್ಕಿಂತ ಮೊದಲೇ ಬಂದಿರುತ್ತಾ ಅಥವಾ ಇದಾದಮೇಲೆ ಬರುತ್ತಾ ಗೊತ್ತಿಲ್ಲ ನನಗೆ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ಆಯಿತಾ. ನಿಮಗೇನಾದ್ರು ಯೂಸ್ಫುಲ್ ಆಗ್ಬೋದು ಈ ಒಂದು ಹಬ್ಬಕ್ಕೆ ಅಂತ. ಸೊ ಆ ಥರದ್ದು 3 ಮಾಡಿದ್ದೀನಿ. ಸೊ 3 ಲೋಟಸನ್ನು ಮಾಡಿದ್ದೀನಿ. ಇನ್ನೂ ಒಂದಷ್ಟು ಐಡಿಯಾಗಳಿದೆ ನನಗೆ. ಅದೊಂದು ಶೀಟ್ ಬೇರೆ ಅದು ತರಿಸಿದ್ದೀನಿ, ಅದನ್ನು ಮಾಡಬೇಕು. ಬಟ್ ನನಗೆ ಅದಕ್ಕೆ ಕಾರ್ಡ್ಬೋರ್ಡು ಕೂಡ ಬೇಕಿತ್ತು, ಬಟ್ ಆ ಲೆಂತ್ ಇರೋವಂಥ ಕಾರ್ಡ್ಬೋರ್ಡ್ ನನಗೆ ಸಿಗಲಿಲ್ಲ. ಇಲ್ಲಿ ಯಾವುದೋ ಒಂದು ಇಟ್ಟಿದ್ದೇನೆ, ಅದರಲ್ಲಿ ಮಾಡ್ಬೋದಾ ಅಂಥೇಳಿ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಸೊ ಇನ್ನು ಬೇರೆದೆಲ್ಲ ಇದೆಯಲ್ಲ ಡೆಕೋರೇಷನ್, ಅದೆಲ್ಲ ಮುಗಿಸ್ಬಿಟ್ಟು ಫೈನಲಾಗಿ ಅದನ್ನು ಇಟ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ದಿನ ಏನು ಮಾಡಬೇಕು, ಬೇರೆ ಏನೋ ಮಾಡೋದಿದೆ. ಸೊ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಲೋಟಸ್ ಮೇಕಿಂಗ್ ವಿಡಿಯೋ ಕೂಡ ಹಾಕಿರ್ತೀನಿ, ನೋಡಿ ಅದನ್ನು ಕೂಡ ಸಪೋರ್ಟ್ ಮಾಡಿ ಆಯಿತಾ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.